ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಕಾಠ್ಮಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಗೂಗಲ್ ಮ್ಯಾಪಲ್ಲಿ ಹಾಕಿ ಚೆಕ್ ಮಾಡಿದಕ್ಕೆ 2320 ಕಿಲೋಮೀಟರ್ ತೋರಿಸ್ತು. ಆದರೆ ಹೋಗ್ಬೇಕಾದ್ರೆ ಒಂದು 200-300 ಕಿಲೋಮೀಟರ್ ಜಾಸ್ತಿನೇ ಆಗುತ್ತೆ. 2 ದಿನದಿಂದ ಲೋಡ್ ಮಾಡ್ತಾನೆ ಇದ್ದಾರೆ. ಫುಲ್ ಗಲಾಟನೆ ಆಗೋಯ್ತು. ಮಧ್ಯಾಹ್ನ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಪೇಮೆಂಟ್ಗಳು ಹಾಕಿರಲ್ಲ, ಹಂಗಾಗಿ ಲೇಟ್ ಆಯಿತು. ಫೈನಲ್ ಆಗಿ ಒಂದು 9 ಗಂಟೆ ಅಷ್ಟರಲ್ಲಿ ಎಲ್ಲ ಲೋಡ್ ಎಲ್ಲ ಮುಗಿಸಿ ಪ್ಯಾಕಿಂಗ್ ಎಲ್ಲ ಆಯಿತು. ಬಿಲ್ ಬರೋದು 12 ಗಂಟೆ ಆಗುತ್ತೆ ಅಂದರು. ಊಟ ಮಾಡಿ ಮಲಗಿದ್ದೆ, ಆದರೆ ಬೆಳಗ್ಗೆವರೆಗೂ ಯಾವುದೇ ಬಿಲ್ ಆಗಲಿ ಏನೂ ಬರಲಿಲ್ಲ. ಸರಿ ಅಂತೇಳಿ ಬೆಳಗ್ಗೆ ಎದ್ದು ಹೋಗಿ ಟೀ ಕುಡ್ಕೊಂಡು ಮತ್ತೆ ಬಂದು ಗಾಡಿ ಹತ್ರ ಬಂದು ರಾತ್ರಿ 9 ಗಂಟೆಯಿಂದ ಮಾರನೇ ಸಹ 5 ಗಂಟೆಗೆ ನನಗೆ ಬಿಲ್ ಬಂತು. ಸರಿ ಅಂತೇಳಿ ತೂಕ ಹಾಕ್ಸಿ ಅಲ್ಲಿಂದ ಗಾಡಿ ಹೊರಟೆ. ಆಲ್ಮೋಸ್ಟ್ ನಾನು ಬಾರ್ಡ್ರಿಗೆ ಹೋಗಿ ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು 3 ದಿನದಿಂದ ಲೋಡ್ ಮಾಡಿಸಿ ಬೇರೆ ಒಂದು ದೇಶಕ್ಕೆ ನಮ್ಮ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ನನಗೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು. ಬೇರೆ ದೇಶಕ್ಕೆ ಇಷ್ಟು ದೊಡ್ಡ ಲಾಂಗ್ ಟ್ರಿಪ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಯಾವ ದೇಶ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆಮೇಲೆ. ಚಿಕ್ಕಬಳ್ಳಾಪುರ ಬಂದು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿದೆ. ಅಲ್ಲಿಂದ ಹೊರಟೆ. ಸುಮಾರು ಕರ್ನೂಲ್ ಸಿಟಿ ಆಲ್ಮೋಸ್ಟು 3 ಗಂಟೆ ಆಗಿದೆ. ಹೋಗ್ತಾ ಇದ್ದೀನಿ. ಇಲ್ಲಿ ಮುಂದೆ 2 RTO ಬರುತ್ತೆ, ಒಂದು ಆಂಧ್ರ ಪ್ರದೇಶ, ಮತ್ತೊಂದು ತೆಲಂಗಾಣ. ಫುಲ್ ಟ್ಯಾಂಕ್ ಮಾಡಿಸಿದ್ರಿಂದ ಡೀಸೆಲ್ ಕಳ್ತನ ಮಾಡ್ತಾರೆ ಅನ್ನೋ ಭಯ ಇತ್ತು. ಹಂಗಾಗಿ ಬೆಳಗ್ಗೆ 5 ಗಂಟೆವರೆಗೂ ಓಡಿಸಿ ಮತ್ತು ಒಂದು ಟೋಲಲ್ಲಿ ಹಾಕ್ಕೊಂಡು ಮಲಗಿದ್ದೆ. ಮತ್ತು ಬೆಳಗ್ಗೆ 10 ಗಂಟೆಗೆ ಎದ್ದು ಹೊರಟೆ. ಹೊಟ್ಟೆ ಬೇರೆ ಹಸಿತಾ ಇತ್ತು. ರಾತ್ರಿದು ಅನ್ನ ಇತ್ತು. ಏನು ಮಾಡೋದು, ಸಾಂಬಾರು ಗಿಂಬಾರು ಮಾಡೋಕ್ಕಾಗಲ್ಲ ಅಂತ ಒಂದು ಮೊಸರು ಪ್ಯಾಕೆಟ್ ತೊಗೊಂಡು ಒಗ್ಗರಣೆ ಹಾಕಿ ಮೊಸರನ್ನ ರೆಡಿ ಮಾಡಿ ಫೈನಲಾಗಿ ಊಟ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಮತ್ತೆ ನಾನು ಅಲ್ಲಿಂದ ಹೊರಟೆ. ಹೈದ್ರಾಬಾದ್ನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಂಗಾಗಿ ಎಳ್ನೀರು ಕುಡಿಯೋಣ ಅಂತ ಹೋದೆ. ಅಲ್ಲಿ ಏನಂತಂದರೆ ಬಾಟ್ಲು ಫಿಲ್ ಮಾಡಿಕೊಡ್ತಾರೆ. 100 ರೂಪಾಯಿ 120 ರೂಪಾಯಿ ಕೊಟ್ಟರೆ ಬಾಟ್ಲು ಫಿಲ್ ಮಾಡ್ತಾರೆ. ಏನಪ್ಪ ಇದು ಸ್ಪೆಕ್ಸ್ ಹಾಕೊಂಡ್ಬಿಟ್ಟವನೇ, ಫುಲ್ ಶೋಕಿ ಅಂತ ಅಂದ್ಕೊಂಬಿಡಿ. ಆ ಕಡೆ ಸೂರ್ಯ ಕಣ್ಣಿಗೆ ಹೊಡಿತಾ ಇದ್ದಾರೆ. ಹಾಗಾಗಿ ಹಾಕ್ಕೊಳ್ತಾ ಇದ್ರೆ ರೋಡು ಅಷ್ಟೊಂದು ನೋಡೋಕ್ಕಾಗಲ್ಲ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ನೋಡ್ತಾ ಇರ್ಬೋದು. ಈ ಹೂಗಳಿಂದನೇ ಶುರುವಾಗಿ ಟ್ರಾನ್ಸ್ಪೋರ್ಟೇಷನು ಈಗ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಟ್ರಾನ್ಸ್ಪೋರ್ಟೇಷನ್ ಇಲ್ದಲೇ ಏನೂ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಇದು ಮಹಾರಾಷ್ಟ್ರ ಒಂದು RTO ಚೆಕ್ ಪೋಸ್ಟು. ಇದರೊಳಗಡೆ ತೂಕ ಮಾಡಿ ವೆಯ್ಟು ಓವರ್ ಟನ್ನೇಜ್ ಇದ್ದರೆ ಅಲ್ಲೇ ಕೇಸ್ ಬರೆದ್ಬಿಡ್ತಾರೆ. ಸೊ ಮಹಾರಾಷ್ಟ್ರ ಯಾರೇ ಬರೋದಾದರೂ ಯಾವುದೇ ಕಾರಣಕ್ಕೂ ಓವರ್ ಹಾಕಬೇಡಿ. ಓವರ್ ಹಾಕೋದಾದರೂ ಬೇರೆ ರಸ್ತೆಗಳಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ತೂಕ ಮಾಡಿಸಿ ತೂಕ ಎಲ್ಲ ಓಕೆ ಆದಮೇಲೆ ಬಿಡ್ತಾರೆ ನಮ್ಮನ್ನು. ಬಿಟ್ಟಾದಮೇಲೆ ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ ಎಷ್ಟು ವೆಯ್ಟ್ ಬಂದಿದೆ ಅಂತೇಳ್ಬಿಟ್ಟು ಗಾಡಿ. ಮತ್ತು ಮುಂದೆಗಡೆ ಅಲ್ಲಿ ಲೈಟ್ ಎಲ್ಲ ಕಾಣಿಸೋ ಜಾಗಕ್ಕೆ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಅದೇನಿದೆ ಫೈನ್ನ ಕಟ್ಟಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನೈಟಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಆದಷ್ಟು ರಸ್ತೆಗಳು ಬಿಟ್ಟು ನಾವು ಯಾವುದಾರ ಡಾಬಾ ಇಲ್ವಾ ಟೋಲುಗಳಲ್ಲಿ ಇಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಆಲ್ಟ್ ಮಾಡಬೇಕು. ಯಾಕಂದರೆ ಕಳ್ತನಗಳು ಸಿಕ್ಕಾಪಟ್ಟೆ ಇರ್ತವೆ. ನನ್ನ ಲೈಫಲ್ಲೇ ಕಂಟಿನ್ಯೂಸ್ ಆಗಿ ಒಂದು 1000 ಮೇಲೆ ಓಡಿಸಿರೋ ಟ್ರಿಪ್ಪು ಅಂತ ಹೇಳ್ಬಿಟ್ಟಂದರೆ ಇದೇನೇ. ನೋಡ್ತಾ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಹೆಂಗಿದೆ ಅಂತಂದರೆ, ರೈಲ್ವೆ ಇಂಜಿನ್ಗಳನ್ನೆಲ್ಲನೂ ರಸ್ತೆನಲ್ಲಿ ತೊಗೊಂಡೋಗೋ ಅಂಥ ಒಂದು ತಾಕತ್ತಿರೋದು ಟ್ರಾನ್ಸ್ಪೋರ್ಟೇಷನ್ಗೆ. ಜೊತೆಗೆ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ನಿದ್ದೆಗಣ್ಣಲ್ಲಿ ಗಾಡಿ ಓಡಿಸ್ತಾ ಇದ್ದಾಗ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಸ್ವಲ್ಪ ಹುಷಾರಾಗಿ ಹೋಗಬೇಕು. ನಾನು ಬೇರೆ ಇನ್ನೊಂದು RTO ಹತ್ರ ಮುಂದೆ ಹೋಗ್ಬಿಟ್ಟಿದ್ದೆ. ಅವ್ರು ಮತ್ತೆ ವಾಪಸ್ ಕಳಿಸಿದ್ರು. ಇಲ್ಲಿ ಏನು ಈ ಬೂತ್ಗಳು ನೋಡ್ತಾ ಇರೋದು, ಇದು ಮಹಾರಾಷ್ಟ್ರದಲ್ಲಿ RTO ವೇ ಬ್ರಿಡ್ಜ್ಗಳು. ಇಲ್ಲ ಅಕಸ್ಮಾತ್ ಏನಾದರೂ ಓವರ್ ಟನ್ನೇಜ್ ಹಾಕ್ಬಿಟ್ರೆ ಇಲ್ಲೇ ಫೈನು. ಸಿಕ್ಕಾಪಟ್ಟೆ ಹೆವಿ ಸ್ಟ್ರಿಕ್ಟ್ ಇದೆ RTO. ಹಾಗಾಗಿ ಇಲ್ಲಿ ಈ ಬಾರ್ಡ್ರನ್ನ ಯಾರೂ ದಾಟೋಕ್ಕಾಗಲ್ಲ. ಓವರ್ ಟನ್ನೇಜ್ ಹಾಕ್ಕೊಂಡು ಈ ಬಾರ್ಡ್ರನ್ನ ದಾಟಿಸೋದಕ್ಕೆ ಸ್ವಲ್ಪ ಕಷ್ಟ ಇದೆ. 1 ಟನ್ ಜಾಸ್ತಿ ಹಾಕಿದ್ರು ಗಾಡಿ ಮೇಲೆ ಸಿಕ್ಕಾಪಟ್ಟೆ ಫೈನ್ ಹಾಕ್ತಾರೆ. ಸ್ವಲ್ಪ ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ತೂಕ ಹಾಕಬೇಕು. ತೂಕ ಮುಗಿಸ್ಕೊಂಡು ಆ ಕಡೆ ಅಲ್ಲೊಂದು ಚೀಟಿ ಕೊಡ್ತಾರೆ. ಚೀಟಿ ತೊಗೊಂಡು ಅಲ್ಲಿ ಮುಂದೆ ಹೋದರೆ ಅಲ್ಲಿ ಒಳಗಡೆ ಅದು ಎಕ್ಸ್ಟ್ರಾ ಅಮೌಂಟು ನಾರ್ಮಲಾಗಿ ಪಾಸಿಂಗ್ ಇದ್ರೂ ಕೂಡ ಕೇಳ್ತಾರೆ ರೀ. ಇದು ಏನವರು ನೋಡಿ ಆ ಥರ ಚೀಟಿ ಕೊಡ್ತಾರೆ. ಚೀಟಿ ಇಸ್ಕೊಂಡು ಮತ್ತೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲೊಂದು ಸರ್ಕಲಲ್ಲಿ ದುಡ್ಡು ಕೊಟ್ಟು ರಿಟರ್ನ್ ನೋಡಿ ಮತ್ತೆ ಹಿಂಗೆ ಬಂದು ಮತ್ತೆ ನಾವು ಬೈಪಾಸ್ ಏರ್ಕೊಂಡು ಆ ಕಡೆನೇ ಹೋಗ್ಬೇಕು.
ತುಂಬ ಸಿಸ್ಟಮೆಟಿಕ್ ಮಾಡಿಬಿಟ್ಟವ್ರೆ. ಬಟ್ ಇವರು ಲಂಚ ತಿನ್ನೋದೇನು ಬಿಟ್ಟಿಲ್ಲ. ಇವರು ಸರಿಯಾಗಿ ಲಂಚ ತಿಂತಾರೆ, ತೂಕ ಹಾಕ್ಬಿಟ್ಟು ಲಂಚ ತಿಂತಾರೆ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೊಟ್ಟೆ ಸಿಗ್ತಾಯಿತ್ತು, ಮತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಯಿಂದ ಯಾರು ಮಾಡ್ತಾರೆ ಅಂತ ತರಕಾರಿ ಮಸಾಲೆ ಐಟಮ್ ಎಲ್ಲ ಮಿಕ್ಸ್ ಹೊಡೆದು ಹಂಗೆ ಇಟ್ಬಿಟ್ಟೆ. ಅದಾದಮೇಲೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟೆ. ಯು ಪಿನಲ್ಲಿ ಮಧ್ಯಪ್ರದೇಶಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು. ಇಲ್ಲಿ 93 ರೂಪಾಯಿ 50 ಪೈಸೆ ಏನೋ ಇತ್ತು ರೇಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸ್ಟೇಟ್ಗಳಲ್ಲಿ ನಮ್ಮ ಕರ್ನಾಟಕನೇ ಸ್ವಲ್ಪ ಪರವಾಗಿಲ್ಲ, ಉತ್ತರ ಪ್ರದೇಶ ಪರವಾಗಿಲ್ಲ. ಮಿಕ್ಕಿದ ಎಲ್ಲ ಕಡೆಯೂ ರೇಟು ತುಂಬ ಹೈ ಇದೆ, 5-6 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಗಾಡಿ ಏರ್ ಫಿಲ್ಟ್ರ್ ಎಲ್ಲ ಬ್ಲಾಕ್ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿಂದ ಮತ್ತು ಹೊರಟೆ. ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಮ್ಮದು ಒಂದು ಸೈಡ್ಗಿದ್ದಾಗ ಅದು ಕ್ಯಾಪ್ ಸರಿ ಇಲ್ಲ, ಎಲ್ಲ ಲೀಕೇಜ್ ಆಗ್ತಾಯಿತ್ತು. ಸರಿ ಅಂತೇಳಿ ಮತ್ತೆ ಅಲ್ಲಿಂದ ಹೊರಟೆ. ಆಲ್ಮೋಸ್ಟ್ ನಾನು ಹೋಗ್ತಾ ಇರೋ ಹೈವೇನಲ್ಲಿ ಸಿಕ್ಕಾಪಟ್ಟೆ ಹೆವಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದ್ವು. ನಮ್ಮದೇ ಹೆವಿ ಅಂದರೆ ನಮಗಿಂತ ಹೆವಿ ವೆಹಿಕಲ್ಸು, ರೋಡೇ ಬ್ಲಾಕ್ ಆಗೋದು. ಅದಾದಮೇಲೆ ಮತ್ತೆ ಇನ್ನೊಂದು ಕಡೆ ಆಲ್ಟ್ ಮಾಡಿ ಮಧ್ಯಾಹ್ನ ಮಲಗ್ತೀನಿ. ಮತ್ತು ಮಧ್ಯಾಹ್ನ ಒಳ್ಳೆ ನಿದ್ದೆ ಆಯಿತು, ಯಾಕಂದರೆ ಈ ಬಿಸಿಲಲ್ಲಿ ಓಡಿಸೋದಕ್ಕೂ ಆಗಲ್ಲ. ಆಮೇಲೆ ಬೆಳಗ್ಗೆನೂ ಒಳ್ಳೆ ನಿದ್ದೆ, ನೈಟಲ್ಲಿ ಒಳ್ಳೆ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಕಣ್ಣು ಈಗಲೇ ನೋಡ್ತಾ ಇರ್ಬೋದು, ಕಣ್ಣು ಹೆಂಗೆ ಇಳಿತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ನಿದ್ದೆಲ್ಲೇ ಇದೆ. ಇದಕ್ಕೆ ಮೇಲೆ ಇನ್ನೂ 1000 ಕಿಲೋಮೀಟ್ರ್ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಎಷ್ಟಾದರೆ ಅಷ್ಟು ಹೋಗೋದು, ಮತ್ತೆ ನೈಟ್ ಮಲಗೋದು. ನಾಳೆ ಸಂಜೆಗೆ ಹೋಗ್ಬೇಕು ಅಂತ ಪ್ಲಾನ್ ಇರೋದು. 1000 ಕಿಲೋಮೀಟ್ರ್ ಹೊಡೆಯೋಕ್ಕಾಗಲ್ಲ, ನೋಡ್ತೀನಿ ಅದೇನಾಗುತ್ತೋ ಆಗಲಿ. ನಾಡದ್ದು ಬೆಳಗ್ಗಾದ್ರೂ ಹೋಗ್ತೀನಿ. ಯಾವಾಗ ಇವತ್ತು ಆ್ಯಕ್ಚುಲಿ ಸಾಟರ್ಡೆ ಅಂದ್ಕೊತೀನಿ, ನಾಳೆ ಸಂಡೇ, ಮಂಡೇ ಮಾರ್ನಿಂಗ್ ಪಕ್ಕಾ ನಾನು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ತೀನಿ. ಮಧ್ಯಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಏನಂತಾರೆ ಘಾಟ್ ಸೆಕ್ಷನ್ನು, ಅಂದರೆ ರಸ್ತೆ ಚೆನ್ನಾಗಿದೆ ತುಂಬ. ಬೆಂಗಳೂರಿಂದ ಮಧ್ಯಪ್ರದೇಶದವರೆಗೂ ಯಾವುದೇ ಘಾಟ್ ಸೆಕ್ಷನ್ ಆಗಲಿ ಈ ಥರದ ತುಂಬ ಸ್ಮೂತಾಗಿ ಅಲ್ಲಿಂದ ಬಂದೆ. ಆದರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ಇತ್ತು, ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು. ಒಂದು 700 ಕಿಲೋಮೀಟ್ರ್ ಇತ್ತು. ಫ್ರಂಟ್ ಟೈರೇ ಪಂಚರ್ ಆಗ್ಬಿಟ್ಟಿದೆ ನಮ್ಮ ಗಾಡಿಗಳಲ್ಲಿ. ಫ್ರಂಟ್ದೇ ಹೆವಿ ಡೇಂಜರು, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾನೇನಾದರೂ ನೈಟು ರಿಸ್ಕ್ ತೊಗೊಂಡು ಟೈರ್ ಶಿಫ್ಟ್ ಮಾಡಿಲ್ಲ ಅಂದಿದ್ರೆ ಬೆಳಗ್ಗೆ ನೋಡಿ ಇದೇ ಥರ ಬಿಸಿಲಲ್ಲಿ ಒಣಗಬೇಕಾಗಿತ್ತು. ಒಂದಲ್ಲ ಎರಡಲ್ಲ ಅಂತ ಹೇಳ್ಬಿಟ್ಟು ದಾರಿ ಉದ್ದಕ್ಕೂ ಅದೇ ಥರ ಆಗಿದ್ವು. ಬಿಕಾಸ್ ಏನಂತಂದರೆ ನೈಟು ಬರ್ತಾ ಇರ್ತೀರಿ, ಯಾವುದೋ ಒಂದು ಮಳೆ ಬೋಲ್ಟ್ ಗೀಲ್ಟ್ ಏನೋ ಒಂದು ಸಿಗುತ್ತೆ, ಒಂಚೂರು ಹತ್ತಿದ್ದಂಗೆ ಏನಂದರೆ ಟೈರು ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಗಾಡಿನ ಒಂದು ಸಣ್ಣ ಮಳೆ ಅಲ್ಲಾಡಿಸ್ಬಿಡುತ್ತೆ. ಈಗಷ್ಟೇ ಯು ಪಿ ಎಂಟ್ರಿ ಆದೆ. ಏನಂದರೆ ಅಲ್ಲೊಂದು RTO ಚೆಕ್ ಪೋಸ್ಟ್ ಇತ್ತು ಯು ಪಿಲಿ, ರೋಡ್ ಸೈಡಲ್ಲೇ ಕಲೆಕ್ಷನ್ ಮಾಡ್ತಾಯಿದ್ರು. ಅಲ್ಲಿ RTO ಅಧಿಕಾರಿಗಳು ಒಂದಷ್ಟು ಜನ ಅಲ್ಲಿ ಕಲೆಕ್ಷನ್ ಮಾಡ್ತಾಯಿದ್ರು. ಅವರು ಕೊಡೋದೇ ದೊಡ್ಡ ತಪ್ಪು. ಆ ಹಿಂದೆಗಡೆ ಒಂದು 4 ಜನ ಚೇಳಗಳ ಥರ ಇದ್ದರು. ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ನಿಂತ್ಕೊಂತಾರೆ ಅದೇ ಥರ ಅಲ್ಲೂ ನಿಂತಿದ್ರು. ಅವ್ರು ಬಂದು ಕಲೆಕ್ಷನ್ ಕೇಳಿದ್ರು. ನಾನು ಗಾಡಿಲಿಂದ ದುಡ್ಡು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ನೋಡಿದ್ರೆ ಅವರೇ ಬೇರೆಯವರು. ಅಕಸ್ಮಾತ್ ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ರೆ 2 ಸರಿ ನಾನು RTO ಲಂಚ ಕೊಡಬೇಕಾಗಿದೆ. ಸ್ವಲ್ಪ ಹುಷಾರು. ಯು ಪಿ ಮಧ್ಯಪ್ರದೇಶದವರೆಗೂ ಓಕೆ, ನನಗೆ ಗೊತ್ತಿರೋ ಪ್ರಕಾರ ಈ ರೂಟು. ಮಧ್ಯಪ್ರದೇಶ ದಾಟಿದ ಮೇಲೆ ತುಂಬ ಕಳ್ಳಕಾಟ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ರೂಟಲ್ಲಿ ಗಾಡಿ ಓಡಿಸೋದು, ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಿಂಗಿದೆ ವಾತಾವರಣ. ಫುಲ್ಲು ಡೆತ್ತು. ಕಡಿಮೆ ಅಂದರೂ ಸುಮಾರು ಒಂದು 200-300 ಅಡಿ ಡೆತ್ ಇದೆ. ಆ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ. ಬ್ರಿಡ್ಜ್ ಮಾಡಿದ್ದಾರೆ, ಚೆನ್ನಾಗಿದೆ ರಸ್ತೆ. ಏನಂದರೆ ಈ ಥರದ ರಸ್ತೆಗಳಲ್ಲಿ ಆಲ್ಮೋಸ್ಟ್ ನಾವು ಎಕ್ಸ್ಟ್ರಾ ಗೇರಲ್ಲೇ ಹೋಗ್ತಾ ಇರ್ತೀರಿ. ನಮಗೆ ಲೆಫ್ಟ್ ಬೇಕಾದರೆ ಲೆಫ್ಟ್ ತೊಗೊತೀರಿ, ರೈಟ್ ಬೇಕಾದ್ರೆ ರೈಟ್ ತೊಗೊತೀರಿ. ಕೆಲವು ವೈಟ್ ಬೋರ್ಡ್ ಡ್ರೈವರ್ಸ್ ಏನು ಮಾಡ್ಬಿಡ್ತಾರೆ ಅಂದರೆ ನಮ್ಗೆ ಅಡ್ಡ ಬಂದುಬಿಡ್ತಾರೆ. ಯಾಕಂದರೆ ನಾನು ಒಂದು ಹೇಳ್ತೀನಿ, ನಮ್ಗೆ ಅಡ್ಡ ಬಂದರೆ ನಮಗೇನು ತೊಂದರೆ ಆಗೋಲ್ಲ, ಬಟ್ ನಮಗೆ ಬ್ರೇಕ್ ಹಿಡಿಯೋಕ್ಕಾಗಲ್ಲ,
ನಿಮಗೆ ಗೊತ್ತಿರಿ ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆವಿ ವೆಹಿಕಲ್ಸ್ಗೆ ಅಡ್ಡ ಬರೋಕ್ಕೆ ಹೋಗ್ಬಾರ್ದು ಅಷ್ಟೇ. ಮತ್ತು ಇದು ಆ ಕಡೆ ಕಾಣಿಸ್ತಾ ಇರೋದೇ ಕಾಶಿ. ಆ ಬಲಭಾಗದಲ್ಲಿ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಇದೆಲ್ಲ ಆಲ್ಮೋಸ್ಟ್ ಕಾಶಿ ಸುತ್ತಮುತ್ತನೇ, ವಾರಣಾಸಿ. ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನಂತಂದರೆ ಅದರೊಳಗಡೆ ಸಿಟಿ ಒಳಗಡೆ ನಮ್ಮ ಹೆವಿ ವೆಹಿಕಲ್ಸು ಅಲೋಡ್ ಇಲ್ಲ. ನಾನೇ ದಾರಿ ತಪ್ಪಿಬಿಟ್ಟು ಸುಮಾರು ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಾಡ್ತಿದ್ದೆ. ಫುಲ್ ಟು ಫುಲ್ ಜಾಮ್ ಆಗಿದೆ, ನೋಡ್ತಾ ಇರ್ಬೋದು. ಫುಲ್ಲು ಸಿಕ್ಕಾಪಟ್ಟೆ ಜಾಮು, ಹೊಟ್ಟೆ ಬೇರೆ ಹಸಿತಾ ಇದೆ. ಸದ್ಯಕ್ಕೆ ನನ್ನ ಹತ್ರ ಅಡುಗೆ ಮಾಡೋಕ್ಕಾಗಲ್ಲ. ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ ಮಾಡ್ಬೋದು. ಯಾಕಂದರೆ ಪ್ಯಾಕೆಟ್ ಇದೆ ನೋಡಿ, ಒಂದು ಪ್ಯಾಕ್ ಮಾಡ್ಕೊಳೋಣ, ಮಾಡಿ ತಿಂದು ಅವಾಗಾದರೂ ಇದು ರೋಡ್ ಕ್ಲಿಯರ್ ಆಗುತ್ತಾ ನೋಡಬೇಕು. ಇದ್ದೀನಿ, ಎತ್ತಿಟ್ಬಿಟ್ಟಿದ್ದೀನಿ, ಹೋಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕು. 3.5 ಕಿಲೋಮೀಟ್ರು ಜಾಮ್ ಆಗಿದೆ, ಫುಲ್ಲು ಟ್ರಾಫಿಕ್ಕು. ಏನಿದು ನಮ್ಮ ಅವಸ್ಥೆ? ಈ ಕಡೆ ಮ್ಯಾಗಿನೂ ಆಯ್ತಾ ಇಲ್ಲ, ಈ ಕಡೆ ಟ್ರಾಫಿಕ್ಕು ಕ್ಲಿಯರ್ ಆಯ್ತಾ ಇಲ್ಲ. ಆ ಕಡೆ ಸ್ಪೆಷಲ್ಲಾಗಿರೋ ಒಂದು ಕಪ್ಪಲ್ಲಿ ಟೀ ಕೊಟ್ಟರು. ಚೆನ್ನಾಗಿತ್ತು, ಟೀನೂ ಚೆನ್ನಾಗಿತ್ತು, ಜೊತೆಗೆ ಪ್ರೆಸೆಂಟೇಷನ್ ಸಹ ಸಖತ್ತಾಗಿತ್ತು. ನಾನು ಬೇರೆ ಹೋಗ್ತಾ ಇರೋದು ಹೊಸ್ದು, ನಮ್ಮ ಡ್ರೈವರ್ಗಳನ್ನ ವಿಚಾರಿಸಿದೆ. ಒಂದು ಅಡ್ರೆಸ್ ಹೇಳಿದ್ರು, ಅದ್ರ ಮುಖಾಂತರನೇ ಗೂಗಲ್ ಮ್ಯಾಪ್ ಹಾಕಿ ಹೊರಟೆ ನೋಡಿದ್ರೆ ತುಂಬ ಚಿಕ್ಕ ರೋಡ್ ಇತ್ತು. ಅಲ್ಲಿಗೂ ಒಂದು 4-5 ಕಡೆ ವಿಚಾರಿಸ್ಕೊಂಡೆ ಹೊರಟೆ. ಆದರೂ ಅದು ಹೈವೇ ಆ್ಯಕ್ಚುಲಿ ರೆಡಿ ಆಗ್ತಾ ಇದೆ, ಬಟ್ ಏನಂತಂದರೆ ಹೆವಿ ವೆಹಿಕಲ್ಸ್ಗೆ ಅಲೋಡ್ ಇರಲಿಲ್ಲ. ನಾನೇನು ಮಾಡಿದೆ, ಅವರು ಹೋಗ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಜನ ಹತ್ರ ಬೇರೆ ಕೇಳಿದ್ದೆ, ಆಟೋ ಡ್ರೈವರು, ಲಾರಿ ಡ್ರೈವರ್ಗಳ ಹತ್ರ, ಹೋಗ್ಬೋದು ಹೋಗಿ ಅಂತ ಹೇಳ್ಬಿಟ್ಟಂದರು. ನಾನು ಒಂದು ಹೆವಿ ವೆಹಿಕಲ್ಸ್ ಬೇರೆ ಪಾಸ್ ಆಗ್ತಾ ಇದ್ವಲ್ಲ ಅಲ್ಲೆಲ್ಲ ಅಂತೇಳಿ ನಾನು ಅವರಿಂದ ಹಂಗೆ ಫಾಲೋ ಮಾಡಿದೆ. ಇಬ್ಬರು ಹೋಗ್ತಾ ಇದ್ದೆ ಅಂದರೆ ನಮ್ಮ ಗಾಡಿಗೆ ಹೋಗ್ಬೋದು. ವೆಹಿಕಲ್ಸ್ ಎಲ್ಲ ಮಿಡ್ ನೈಟಲ್ಲಿ ಸಹ ಇಷ್ಟು ಗಾಡಿ ಓಡಾಡ್ತಾ ಇದ್ದಾವೆ ಅಂದರೆ ಆ ರಸ್ತೆ ಓಪನ್ ಇರುತ್ತೆ ಅಂತ ಅಂದ್ಕೊಂಡೆ ಹೊರಟೆ. ಆದರೆ ಏನು ಸಮಸ್ಯೆ ಅಂತಂದರೆ ಅದು ಹೈವೇ ಜಾಯ್ನ್ ಆಗಬೇಕು ನೋಡಿ, ಅಲ್ಲಿ ಟಿಪ್ಪರ್ ಹೋಗ್ತಾ ಇರೋ ಜಾಗದಲ್ಲಿ ತುಂಬ ಅಪ್ಪಿದೆ, ಡೀಪು ಸಿಕ್ಕಾಬಡೆ. ಅಲ್ಲಿ ಗಾಡಿ ಏನಾದ್ರು ಒಂದು ಸರಿ ಜರ್ಕೊಡಿತು ಅಂದರೆ ಮತ್ತೆ ನಾನು ರಿವರ್ಸ್ ಬಂದು ಒಂದೇ ಮೋಷನಲ್ಲಿ ಹೋಗಬೇಕು. ಅದಾದಮೇಲೆ ಅಲ್ಲಿ ಹೈವೇ 40 ಕಿಲೋಮೀಟ್ರು ಸಖತ್ತಾಗಿತ್ತು. ಅದಾದಮೇಲೆ ಮುಂದೆ ಬಂದರೆ ರೋಡ್ ಬ್ಲಾಕ್ ಮಾಡಿದರು, ಸುಮಾರು ಸಮಸ್ಯೆಗಳಿದ್ವು. ಆದರೂ ಒಂದು ಧೈರ್ಯ ಮಾಡಿಕೊಂಡು ಆ ಚಿಕ್ಕ ಚಿಕ್ಕ ಬ್ಯಾರಿಗೇಡ್ಸ್ಗಳ ಮಧ್ಯೆ ಸುತ್ಕೊಂಡು ಬಂದುಬಿಟ್ಟೆ. ಇನ್ನೊಂದು 60 ಕಿಲೋಮೀಟ್ರು ಇದೆ, ನೇಪಾಳ ಮತ್ತು ಇಂಡಿಯಾ ಬಾರ್ಡ್ರು. ಈಗ ಇನ್ನೊಂದು 40 ಕಿಲೋಮೀಟ್ರ್ ಹೋಗಿ ಆಲ್ಟ್ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ 10 ಗಂಟೆಗೆ ಹೋಗಬೇಕು. ಅಲ್ಲಿ ಪಾರ್ಕಿಂಗ್ ಹೇಳಿದ್ದಾರೆ, ಪಾರ್ಕಿಂಗಲ್ಲಿ ಹೋಗಿ ಆಲ್ಟ್ ಆಗಬೇಕು. ಈಗ ಯಾರೂ ಅಷ್ಟಾಗೇನು ಓಡಾಟ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಂಟು ಬಂದಲ್ಲ. ಈ ಕಡೆ ಎಲ್ಲ ಡೇ ಟೈಮಲ್ಲಿ ಮಾತ್ರ ಬಾರ್ಡ್ರಲ್ಲಿ ಎಂಟ್ರಿ ಎಕ್ಸಿಟ್ ಇರೋದು, ಹಾಗಾಗಿ ಅಷ್ಟೇನು ವೆಹಿಕಲ್ಸ್ ಯಾವೂ ಇಲ್ಲ, ತುಂಬ ಕಡಿಮೆ ಇದ್ದಾವೆ. ಹೋಗ್ತಾ ಇದ್ದೀನಿ ನೋಡಿ. ಮತ್ತೆ 2 ಗಂಟೆಗೆ ಹೋಗಿ ಒಂದು ಜಾಗದಲ್ಲಿ ಆಲ್ಟ್ ಮಾಡಿಬಿಟ್ಟೆ, ನಿದ್ದೆ ತಡೆಯೋಕ್ಕಾಗಿಲ್ಲ ಅಂತ. ರಾತ್ರಿ ಊಟ ಇಲ್ದಿದ್ದ ಕಾರಣ ಮ್ಯಾಗಿ ಒಂದು ಪ್ಯಾಕೆಟು ತಿಂದ್ಕೊಂಡು ಮತ್ತು ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಮಂಜಿತ್ತು. 8:30 ಆದರೂ ಇಷ್ಟು ಮಂಜಿತ್ತು. ಆಮೇಲೆ 10 ಗಂಟೆ ಅಷ್ಟೆಲ್ಲ ಹೋಗ್ಬೇಕು. ಬೆಳಗ್ಗೆ ಮಂಜು ಕವಿದಿರೋದಕ್ಕೆ ಸೂರ್ಯ ಕೂಡ ಆಚೆ ಬಂದರು, ಸರಿಯಾಗಿ ವಿಸಿಬಿಲಿಟಿನೇ ಇಲ್ಲ, ಏನು ಕಾಣದೇ ಇರೋ ರೀತಿಲಿದೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸತತವಾಗಿ 7 ಕಿಲೋಮೀಟ್ರು ಸೇಮ್ ಇದೇ ಥರ ಪಾರ್ಕಿಂಗ್ ಇದೆ. ಇಂಡಿಯಾ ಕೊನೆ ಬಾರ್ಡ್ರ್ವರ್ಗು ಬಾರ್ಡ್ರು 7 ಕಿಲೋಮೀಟ್ರ್ ಇದೆ. ಬಟ್ ಅಲ್ಲಿ ಮುಂದೆಗಡೆ ಹೋದರೆ ಕಂಪ್ಲೀಟ್ ಏನು ಪಾರ್ಕಿಂಗೇ ಸಿಗಲ್ಲ ಅಂತ ಹೇಳ್ಬಿಟ್ಟಂದರು.
ಸುಮ್ಮನೆ ಯಾಕೆ ರಿಸ್ಕು ಅಂತೇಳಿ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. ನನಗೆ ಬಿಲ್ ತಂದು ಕೊಟ್ಟಿದ್ದಾರೆ, ಬಿಲ್ ಎಕ್ಸ್ಚೇಂಜ್ ಮಾಡಿದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ ಬಿಲ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಬಾರ್ಡ್ರಿಗೆ ಹೋಗಿ ನೇಪಾಳ ಎಂಟ್ರಿ ಆಗಿ ಅಲ್ಲೊಂದು ಕಡೆ ನಿಲ್ಲಿಸ್ಬೇಕು, ಅಲ್ಲಿ ಪಾರ್ಕಿಂಗ್ ಮಾಡ್ಕೊಬೇಕು. ಅಲ್ಲಿ ಪಾರ್ಕಿಂಗ್ ಮಾಡಿ ನಿಲ್ಲಿಸಿ ಮತ್ತು ನೇಪಾಳ್ಗೆ ಕೆಲವೊಂದಷ್ಟು ಟ್ಯಾಕ್ಸ್ ಏನೋ ಪೇ ಮಾಡಬೇಕು. ಆಮೇಲೆ ಒಬ್ಬ ಗೈಡ್ ಬರ್ತಾರೆ ನಮ್ಮ ಜೊತೆ, ಗೈಡ್ನ ಕರ್ಕೊಂಡು ನಾವು ನೇಪಾಳ ಒಳಗಡೆ ಹೋಗ್ಬೇಕಾಗತ್ತೆ. ಕಂಪ್ಲೀಟ್ ಏನೇ ಅಲ್ಲಿ ಫಿಕ್ಸ್ ಇದೆ, ಅದು ಗೈಡ್ಗೆ 15,000 ಏನೋ ಕೊಟ್ಬಿಟ್ರೆ ಕಂಪ್ಲೀಟು ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಅನ್ಲೋಡ್ ಮಾಡಿಸಿ ಮತ್ತೆ ರಿಟರ್ನು ಇಲ್ಲಿ ಬರ್ತಾರೆ. ಅಲ್ಲಿವರೆಗೂ ಏನೇ ಒಂದು ಟ್ಯಾಕ್ಸ್ ಆಗಿರ್ಬೋದು, ಫೈನ್ ಆಗಿರ್ಬೋದು, ಏನೇ ಬಂದರೂ ಅವರೇ ಜವಾಬ್ದಾರು. ರೌಂಡ್ ಫಿಗರ್ ಒಂದು 15,000 ಅವ್ರಿಗೆ ಕೊಡ್ಬೇಕು ನಾವು. ಒಟ್ಟಿನಲ್ಲಿ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ನಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ಇವ್ರಿಗೆ ಕೊಡಬೇಕು. ನೇಪಾಳ ಬಾರ್ಡರ್ ಕೊಟ್ಟು ನಾವು ಒಳಗಡೆ ಹೋಗ್ಬೇಕು. ಯಾಕಂದರೆ ಬೇರೆ ದೇಶದ ಗಾಡಿ ನಾವು ಏಕಾಏಕಿ ಹೋಗೋದಕ್ಕೂ ಬರಲ್ಲ ಅಂತ ಹೇಳಿದ್ದಾರೆ. ನನಗೆ ಅಷ್ಟು ಮಾತ್ರ ಗೊತ್ತು. ಇನ್ನು ಹೋಗಬೇಕು, ಹೋಗಿ ನೋಡಬೇಕು, ವಿಚಾರಿಸ್ಬೇಕಲ್ಲಿ ಯಾವ ಥರ ಇದೆ. ಅವ್ರ ಭಾಷೆ ಅಷ್ಟಾಗಿ ನನಗೆ ಬರಲ್ಲ. ಆಮೇಲೆ ಅಲ್ಲಿ ಹೋಗಿ ಒಂದು ಸಿಮ್ ಬೇರೆ ಎಕ್ಸ್ಚೇಂಜ್ ಮಾಡಬೇಕಂತೆ. ಇಂಟರ್ನ್ಯಾಷನಲ್ ಅವ್ರದ್ದು ನೇಪಾಳ ಸಿಮ್ ಬರುತ್ತೆ, ಅದನ್ನು ತೊಗೊಂಡು ನಾನು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ 2,000 ರೂಪಾಯಿ ಕ್ಯಾಶ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿದೆ ಅವರಿಗೆ. ಅವರು ನೇಪಾಳ ಕರೆನ್ಸಿನೇ ಕೊಡ್ತೀನಿ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅಂದರು. ನನಗೂ ಇಂಡಿಯಾ ಇದು ಇನ್ನೊಂದು 1 ಕಿಲೋಮೀಟ್ರ್ ಹೋದರೆ ಇಂಡಿಯಾ ಆಲ್ಮೋಸ್ಟ್ ಬಾರ್ಡ್ರ್ ಬರುತ್ತೆ ನೋಡಿ. ನಮ್ಮ ಗಾಡಿ ಇಲ್ಲಿದೆ, ಫುಲ್ಲು ಜಾಮ್ ಇದೆ. ಸಿಕ್ಕಾಬಟ್ಟೆ ಮೋಸ್ಟ್ಲಿ 1 ಅವರ್ ಆಗ್ಬೋದು, 2 ಅವರ್ಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿಗೆ ಲಾಸ್ಟ್ ಇಂಡಿಯಾ. ನೇಪಾಳ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಒಂದು ಅರಿವಿಲ್ಲದೆ ಗೂಡ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜಾಮ್ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಇಂಡಿಯಾ ಲಾಸ್ಟ್ ವಿಸಿಟ್ ಅಗೇನ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನೇಪಾಳ್ಗೆ ಹೋಗಿ 1 ದಿನ 2 ದಿನ ಲೇಟ್ ಆದರೂ ಚಿಂತೆ ಇಲ್ಲ. ಸುರಕ್ಷಿತವಾಗಿ ಹೋಗಿ ಹೆಂಗೆ ಹೋಗ್ತೀನೋ ಅಷ್ಟೇ ನೀಟಾಗಿ ಬರಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ದೀನಿ. ಆದಷ್ಟು ಹುಷಾರಾಗಿ ಬರ್ತೀನಿ. ಇಲ್ಲಂತೂ ಅಂಥ ತೋರಿಸುವಂಥ ಜಾಗಗಳು ಯಾವುೂ ಇಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಅಷ್ಟೇನು ವೀಡಿಯೋ ಮಾಡಿಲ್ಲ. ಜಸ್ಟ್ ಅಡುಗೆ ಎಲ್ಲ ರೆಡಿ ಇದೆ, ಊಟ ಮಾಡಬೇಕು. ಬನ್ನಿ ಹೋಗೋಣ. ನೋಡಿ, ನಮ್ಮ ರಾಜ್ಯಗಳ ಗಡಿನಲ್ಲೇ ಸಿಕ್ಕಾಬಟ್ಟೆ ಲಂಚ ತೊಗೊತಾರೆ. ಅಂಥದ್ದು ಇಂಡಿಯಾ ಬಾರ್ಡ್ರು ಒಂದು ದೇಶ ದಾಟ್ಕೊಂಡು ಹೋಗ್ತಾ ಇದ್ರು ಸಹ ಯಾವುದೇ RTO ಆಗಲಿ ಲಂಚ ತೊಗೊಳ್ಳಿಲ್ಲ. ಆಮೇಲೆ ನೋಡಿ, ಆರ್ಮಿಯವರು ಅಷ್ಟೇ ಲಂಚ ತೊಗೊಳ್ದಲ್ಲೇ. ನನಗೆ ತುಂಬ ಖುಷಿಯಾಗಿದೆ ಅದೇ ವಿಚಾರ. ಯಾಕಂದರೆ ಚೆಕಪ್ ಮಾಡಿದ್ರು, ವೆಹಿಕಲ್ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಟ್ಟರು. ಅಷ್ಟು ಬಿಟ್ಟರೆ ಲಂಚ ಯಾರೂ ತೊಗೊಂಡಿಲ್ಲ, ಆ ಕಡೆ ಆಗಲಿ ಈ ಕಡೆ ಆಗಲಿ ಎರಡೂ ಅಷ್ಟೇ. ಅದಾದಮೇಲೆ ಸಿಮ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಬಂದೆ. ಅಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಟೂರಿಸ್ಟ್ ಪ್ಲೇಸ್ಗಳು ಸಿಕ್ಕಾಬಟ್ಟೆ ಫೋಟೋಸ್ ಎಲ್ಲ ಹಾಕಿದ್ರು. ಸಿಮ್ ತೊಗೊಂಡು ಆಚೆ ಬಂದೆ. ಹಂಗೆ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗಿ ಸಿಂಪಲಾಗಿ ಒಂದೇನೋ ಒಂದು ತೊಗೊಂಡು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲಗ್ತೀನಿ. ಇಲ್ಲಿಗೆ ನಾನು ಬೆಂಗಳೂರಿಂದ ನೇಪಾಳ ಸೊನಾಲಿ ಬಾರ್ಡ್ರಿಗೆ ಬಂದಿದ್ದು. ಇಷ್ಟು ವಿಡಿಯೋ ಆಗಿರುತ್ತೆ. ನೆಕ್ಸ್ಟು ಬೇರೆ ಪಾರ್ಟಲ್ಲ ಊಟ ಮಾಡಿ ಮಲಗ್ತೀನಿ. ಈ ವಿಡಿಯೋ ಫೈನಲಾಗಿ ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.